ನಿಮ್ಮ ಮಾತಿಗೆ ನಾವು ಗೌರವಿಸ್ಬೇಕಾದ್ರೆ ನಮ್ಮ ಮಾತನ್ನು ಕೂಡ ನೀವು ಗೌರವಿಸ್ಬೇಕು ಅಲ್ವಾ ವೇದವತಿ ಅವರೇ? ಬೀಗರ್ಗಿಂತ ಅವನಿನೇ ನಿಮ್ಗೆ ಹೆಚ್ಚಾದ್ಲಾ? ಯಾಕಮ್ಮ ಅವಳನ್ನ ತಲೆ ಮೇಲೆ ಕೂರ್ಸ್ಕೊತಿದ್ಯಾ? ಹಬ್ಬ ಪೂಜೆ ಅಂದ್ರೆ ಅವನಿಗೆ ಸಂತೋಷ. ಅದಕ್ಕೆ ಅಮ್ಮ ಕೊನೆ ನಿಮಿಷದಲ್ಲಿ ಕರೆದಿರ್ತಾಳೆ. ಇವಾಗ ಏನಾಗೋಯ್ತು ಅಂತ? ಏನಾಯ್ತಾ ನೋಡು, ಇಲ್ಲಿ ರಾದ್ಧಾಂತ ಆಯ್ತು, ಎಲ್ರಿಗೂ ಮೂಡ್ ಔಟ್ ಆಯ್ತು. ನಿಮ್ಮಿಂದ ನನಗೆ ಉತ್ತರ ಬೇಕು ಬೀಗ್ರೆ. ಬೀಗ್ರೆ, ಕಾರಣ ಇಲ್ದೆ ಈ ವೇದವತಿ ಯಾವ ಕೆಲ್ಸನೂ ಮಾಡೋದಿಲ್ಲ. ಏನಾ ಕಾರಣ? ಅವನಿ ಕೊಡಮ್ಮ. ಫಂಕ್ಷನ್ ಆದ್ಮೇಲೆ ನಮ್ ಸೊಸೆಗೆ ಉಡುಗೊರೆಯಾಗಿ ಕೊಡ್ಬೇಕು ಅನ್ಕೊಂಡಿದ್ದಿದ್ ನೆಕ್ಲೆಸ್ ಇದು. ಅವಸರದಲ್ಲಿ ಮನೆಯಿಂದ ತಗೊಂಡ್ ಬರೋದನ್ನ ಮರ್ತ್ ಹೋಗಿದ್ದೆ. ಅದಕ್ಕೆ ಫೋನ್ ಮಾಡಿ ತಗೊಂಡ್ ಬಾ ಅಂತ ಅವನೀನ್ ಕೇಳಿದಿಕ್ಕೆ ತಗೊಂಡ್ ಬಂದ್ಲು. ಬಂದ್ರೆ ಎಲ್ರೂ ತಲೆಗೊಂದ್ ಮಾತಾಡ್ತಾರೆ ಅಂತ ಭಯ ಪಟ್ಲು. ಅವಳು ಅನ್ಕೊಂಡ್ ಹಾಗೆ ನಡೀತು. ನನ್ನ ದೆಸೆಯಿಂದ ಅವನಿ ಬಂದ್ಲೇ ಹೊರತು ತಾನಾಗೆ ತಾನು ಬರಲಿಲ್ಲ. ದಯವಿಟ್ಟು ಯಾರು ಏನು ಅನ್ಬೇಡಿ. ಯಾರಿಗಾದ್ರೂ ತೊಂದರೆ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಕಾರಣ ಇಲ್ದೆ ವೇದವತಿ ಏನು ಮಾಡಲ್ಲ ಅಂತ ಹೇಳಿದ್ನಲ್ಲ. ಫಂಕ್ಷನ್ ಹೇಗೂ ಕೊನೆ ಗಟ್ಟಕ್ಕೆ ಬಂದು ನಿಂತಿದೆ. ಅವನಿ ಸ್ವಲ್ಪ ಹೊತ್ತಿದ್ದು ನಮ್ ಜೊತೆನೆ ಬಂದ್ಬಿಡ್ತಾಳೆ ಬಿಡಿ. ಅದೃಷ್ಟವಂತರನ್ನ ತಡಿಯಕ್ಕಾಗಲ್ಲ, ದುರಾದೃಷ್ಟವಂತರನ್ನ ಸರಿ ಮಾಡಕ್ಕಾಗಲ್ಲ ಅಂದ್ರೆ ಇದೇನು? ಅವನಿ, ತುಂಬಾ ಅವಸರದಲ್ಲಿ ಬಂದು ಸುಸ್ತಾಗಿರೋ ಹಾಗಿದ್ಯಾ? ಮೊದಲು ನೀರು ಕುಡಿ. ತಗೋ. ಶೇಖರ್ ಅವ್ರೆ, ಏನ್ ನೀವ್ ಮಾಡಿದ ಕೆಲ್ಸ? ಏನಾಯ್ತು? ನೀವು ನನಗ್ ಕೊಡ್ಬೇಕಾಗಿದ್ ನೀರದು. ಅದ್ರಿಂದನೇ ನನ್ನ ಉಪವಾಸ ಮುಗಿಯೋದು. ಅಯ್ಯಯ್ಯೋ, ಸಾರಿ, ಮರ್ತ್ ಹೋಗ್ಬಿಟ್ಟೆ. ಅವನಿ ದಾಹದಲ್ಲಿದ್ದಾಳೆ ಅಂತ ಯೋಚನೆ ಮಾಡದೆ ಹೊರತು ಅವಸರದಲ್ಲಿ ಆ ವಿಷಯನೇ ಮರ್ತೋದೆ. ಇದೆಲ್ಲ ಬೇಕು ಅಂತಾನೆ ಮಾಡ್ತಿರೋ ಹಾಗಿದೆ. ಹಾಗ್ಯಾಕೆ ಮಾಡ್ತೀನಿ? ಅದಕ್ಕೆ ಅನಾವಶ್ಯಕವಾಗಿ ಆರೋಪ ಮಾಡಬೇಡಿ. ಇವಾಗಂತದ್ ಏನ್ ನಡೀತು ಅಂತ? ನಿಹಾರಿಕಾ ಜಾಲರಿಯಲ್ಲಿ ಶೇಖರ್ನ ಇನ್ನೂ ನೋಡಿಲ್ವಲ್ಲ. ಮೊದ್ಲು ಈ ಕಾರ್ಯಕ್ರಮ ಆದ್ಮೇಲೆ ನೀರ್ ಕುಡಿತಾಳೆ. ನನ್ಗಿಂತ ಮೊದ್ಲು ಅವನಿ ನೋಡ್ಬಿಟ್ಲು ಅತ್ತೆ ಅಂತ ಹೊರಗಡೆ ಹೇಳೋಕ್ಕಾಗಲ್ಲ. ನಿಹಾರಿಕಾ, ಏನೋ ಡಿಸ್ಟರ್ಬೆನ್ಸ್ ಆದಂಗೆ ಯಾಕೆ ಫೀಲ್ ಆಗ್ತಿದ್ಯಾ? ಮಿಕ್ಕಿದ ಕಾರ್ಯಕ್ರಮನ ಪೂರ್ತಿ ಮಾಡಮ್ಮ. ಸ್ವಲ್ಪ ತಡ ಆದ್ರೂ ನನ್ನ ಮಗಳು ಒಳ್ಳೆ ಮುಹೂರ್ತದಲ್ಲೇ ನಮ್ಮ ಅಳಿಯನ್ನ ಜಾಲರಿಯಲ್ಲಿ ನೋಡಿದ್ಲು. ನಮಗದೇ ಸಂತೋಷ.
ಎಲ್ಲ ಪೂರ್ತಿ ಆಯ್ತಲ್ವಾ? ಈಗ ನಡೀರಿ. ನಾನ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಅವನಿನ ಶೂಟ್ ಮಾಡಿ ಬಿಸಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಯಾವುದೋ ರೀತಿಯಲ್ಲಿ ರಾಕೆಟ್ ಹಾಕಿ ಸ್ಪೀಡಾಗಿ ಬರ್ತಾಳೆ ಅಂತ ನಾನು ಮೊದಲಿಂದ ಹೇಳ್ತಾನೆ ಇದ್ದೆ ಅಲ್ವಾ, ಅದೇ ನಡೀತು. ಕೊನೆ ನಿಮಿಷದಲ್ಲಿ ಸರಿಯಾಗಿ ಶಾಕ್ ಕೊಟ್ಲು. ಜೊತೆಗೆ ನಿನಗಿಂತ ಮುಂಚೆ ಶ್ರೀಕರ್ನ ಜಾಲರಿಯಲ್ಲಿ ನೋಡ್ಬಿಟ್ಲು. ಶ್ರೀಕರ್ ಕೂಡ ಬುದ್ಧಿವಂತಿಕೆಯಿಂದ ನೀರ್ ಕೊಟ್ಬಿಟ್ಟ. ಶ್ರುತಿಲಿ ಶ್ರುತಿ ಸೇರಿಸಿದ ಹಾಗೆ ಕೆಲಸದಲ್ಲಿ ಕೆಲಸ ಅಂತ ಎಲ್ಲ ಕವರ್ ಮಾಡ್ಬಿಟ್ರು. ಅವನಿ ಅನ್ಕೊಂಡಿದ್ದನ್ನ ಸಾಧಿಸಿದ್ಲು. ಈಗ ನಾವ್ ಏನ್ ಅನ್ಕೊಂಡ್ರು ಏನ್ ಪ್ರಯೋಜನ ಹೇಳಿ? ಸಾವಿನ ಹತ್ರ ಹೋಗಿ ಸಾಂತ್ವನ ಹೇಳ್ ಬರೋದು, ನೋವಲ್ಲಿರೋರ್ನ ಸಮಾಧಾನ ಮಾಡೋದು, ಇದನ್ ಮಾಡದೆ ಬೇರೆ ವಿಧಿ ಇಲ್ಲ ಅಲ್ವಾ ಬಾಮೈದ? ಆ ಅವನಿಗೆ ಅವಕಾಶ ಕಲ್ಪಿಸಿದ್ದು ನೀವು. ಈ ತರ ಯಾಕೆ ಮಾತಾಡ್ತಿದ್ಯಾ? ನಾವೇನ್ ಮಾಡಿದ್ವಿ? ಆ ಅವನಿ ಬರೋದಕ್ಕೆ ಕಾರಣ ನೀವೇ. ನಾವೇನ್ ಮಾಡಿದ್ವಿ? ನಮ್ಮೇಲೆ ಯಾಕೆ ಕಿರ್ಚ್ತೀಯಾ? ಮೂಳೆ ಇಲ್ದೇ ಇರೋ ಕೈ ದಾನಕ್ಕೆ ಮುಂದೆ ಬರಲ್ಲ, ನರ ಇಲ್ದೇ ಇರೋ ನಾಲಿಗೆ ಮಾತಾಡಕ್ಕೆ ಹಿಂದ್ ಹೋಗಲ್ಲ ಅನ್ನೋ ಹಾಗೆ ನಮಗಂತಿದ್ಯಲ್ಲ ಈಗ. ಇದಕ್ಕೂ ಮುಂಚೆನೂ ಕೂಡ 2-3 ಸಲ ಹೀಗೆ ರಿವರ್ಸ್ ಆಗಿತ್ತು. ಇದು ಕರೆಕ್ಟ್ ಅಲ್ಲ ನಿಹಾರಿಕಾ. ಆದ್ರೂ ನಮ್ ಕಡೆ ತಪ್ಪಿದೆ ಅಂತ ಹೇಗೆ ಹೇಳ್ತಿದ್ಯಾ? ಅತ್ತೆ ನೆಕ್ಲೆಸ್ನ ಬ್ಯಾಗಲ್ಲಿ ಇಟ್ಟಿದಾರೋ ಇಲ್ವೋ ಅಂತ ನೀವಾದ್ರೂ ನೋಡ್ಬೇಕಲ್ವಾ? ನೀವ್ ಅವಾಗ ಕರೆಕ್ಟಾಗಿ ನೋಡಿದ್ರೆ ಅವನಿಗೆ ಈ ನೆಪ ಸಿಗ್ತಾ ಇರ್ಲಿಲ್ಲ. ನಕ್ಲೆಸ್ ನಮಗ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಸರಿಯಾಗಿ ಅದ್ರ ಮೇಲೆ ಫೋಕಸ್ ಮಾಡಿಲ್ಲ. ಏನಿಲ್ಲ, ನೆಕ್ಲೆಸ್ನ ಅಮ್ಮ ಎಲ್ರಿಗೂ ತೋರ್ಸಿದ್ದು ಮತ್ತೆ ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದು ನಾನು ನನ್ ಕಣ್ಣಾರೆ ನೋಡ್ದೆ. ಮತ್ತೆ ಹೇಗ್ ಮಿಸ್ ಆಯ್ತು? ಅದೇ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಮುಗ್ದೋಯ್ತು, ಇಲ್ಲ ಮುಂದೆ ಎಂತ ಟ್ವಿಸ್ಟ್ ಕೊಡ್ತಾಳೋ. ಏನು ಅಂದ್ರೆ? ಜಾಲರಿಯಲ್ಲಿ ನಿಹಾರಿಕ ನಾನು ನೋಡೋ ಸಮಯಕ್ಕೆ ನೀನ್ ಬರ್ಬೇಕು ಅಂತ ನಾನ್ ಎಷ್ಟು ಸಲ ದೇವ್ರಿಗೆ ಬೇಡ್ಕೊಂಡೆ ಗೊತ್ತಾ? ನೀನೇ ಮೊದಲು ನೋಡ್ಬೇಕು ಅಂತ ಬೇಡ್ಕೊಂಡೆ. ಹಾಗೆ ನಡೀತು. ನಿಹಾರಿಕ ಎಷ್ಟೇ ಪ್ಲಾನ್ ಮಾಡಿದ್ರು ದೇವ್ರು ನಮಗೆ ಆಶೀರ್ವಾದ ಮಾಡ್ದ ಅವನಿ. ಹೌದು ರೀ. ನಿಹಾರಿಕ ನಿನ್ನ ಗೆಲ್ಲೋದು ಅಸಾಧ್ಯ ಅಂತ ಹೇಳೋದಕ್ಕೆ ಇದ್ಕಿಂತ ದೊಡ್ಡ ಉದಾಹರಣೆ ಇನ್ನೇನ್ ಬೇಕು ಹೇಳು? ಅಡ್ಡದಾರಿನಲ್ಲಿ ನಡೆಯೋ ನಿಹಾರಿಕ ಬುದ್ಧಿ ಕಲ್ತ್ಕೊಂಡು ತನ್ನ ತಪ್ಪನ್ ತಾನೇ ಒಪ್ಕೊಂಡು ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕು. ಆ ದಿನ ಬೇಗ ಬರ್ಬೇಕು. ನಿನ್ ಸಂಕಲ್ಪದಲ್ಲಿ ಪ್ರಾಮಾಣಿಕತೆ ಇದೆ. ಆ ದಿನ ಬೇಗನೆ ಬರುತ್ತೆ. ನಮ್ ಬಂಧ ಶಾಶ್ವತ ಆಗತ್ತೆ ಅವನಿ. ಹಬ್ಬದ ದಿನ ಗಂಡನ್ ಜೊತೆ ಇರಕ್ಕಾಗಲ್ವೇ ಅಂತ ತುಂಬಾ ನೋವು ಪಟ್ಟಿದ್ದೆ. ಬಟ್ ಯಾವುದೋ ಒಂದ್ ರೀತಿಲಿ ಅನ್ಕೊಂಡಿದ್ದನ್ನ ಸಾಧಿಸ್ಕೊಂಡೆ. ಈ ದೊಡ್ಡತನ ಎಲ್ಲ ನಂದಲ್ಲ ರೀ. ನೀವ್ ನನ್ ಕುತ್ತಿಗೆ ಕಟ್ಟಿರೋ ತಾಳಿ ಇದು. ಇದ್ರ ಶಕ್ತಿ ಮುಂದೆ ದುಷ್ಟಶಕ್ತಿಗಳು ತಲೆ ಬಾಗಿಸ್ದೆ ತಪ್ಪೋದಿಲ್ಲ. ಯಾಕಂದ್ರೆ ಈ 2 ಸೂತ್ರಗಳು 2 ಮನಸ್ಸುಗಳು ಅಂತ ಅರ್ಥ. ಬಿಡ್ಸಕ್ಕಾಗದೇ ಇರೋ ಸಂಬಂಧದಲ್ಲಿ ಒಂದಾಗಿರೋ ಮನಸ್ಸನ್ನ ಬೇರೆ ಮಾಡೋದು ಅಂದ್ರೆ ಯಾರಿಂದಲೂ ಸಾಧ್ಯ ಆಗಲ್ಲ. ನಾನ್ ನಂಬ್ಕೊಂಡಿರೋ ಈ ತಾಳಿ ಪ್ರತಿ ಸಂದರ್ಭದಲ್ಲೂ ನಂಗ್ ನ್ಯಾಯ ಕೊಡ್ಸತ್ತೆ. ಎಲ್ರ ಮುಂದೆ ನಿಮ್ಮ ಆಶೀರ್ವಾದ ತಗೊಳ್ಳೋದಕ್ಕಾಗ್ಲಿಲ್ಲ. ನಂಗೆ ಆಶೀರ್ವಾದ ಮಾಡಿ. ನಿನ್ ಮಾಂಗಲ್ಯದ ವಿಷಯ ಬೇಗ ಗೊತ್ತಾಗ್ಬೇಕು ಅಂತ, ಆ ನಿಜ ಯಾವುದೇ ದುಷ್ಪರಿಣಾಮಗಳಿಗೆ ದಾರಿ ಮಾಡಬಾರ್ದು ಅಂತ ಆಶೀರ್ವಾದ ಮಾಡ್ತಿದ್ದೀನಿ.
ಏನಾಯ್ತು? ನಾವ್ ಯಾರ ಮನೇಲಿದೀವಿ ಅಂತ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ ನಿಮ್ಗೆ? ನಿಹಾರಿಕಾ ಏನಾದ್ರೂ ನೋಡಿದ್ಲು ಅಂದ್ರೆ ಹಬ್ಬ ಪ್ರಳಯ ಆಗತ್ತೆ. ಏಯ್ ಅವನಿ, ಇನ್ನು ನಾವು ಹೊರಡ್ತೀವಿ. ಹಾಗೆ ಆಗ್ಲಿ ಬೀಗ್ರೆ. ಏನ್ರಿ, ಒಂದು ನಿಮಿಷ, ಮುಖ್ಯವಾದ ವಿಷಯ ಮರ್ತು ಹೋದ್ರಲ್ಲ. ಏನದು? ನಿಹಾರಿಕಾಗೆ ಉಡುಗೊರೆ ಕೊಡೋದು. ಓ, ಶ್ರೀಕರ್, ಇದನ್ನ ನಿನ್ ಕೈಯಾರ ನಿಹಾರಿಕಾ ಕುತ್ತಿಗೆಗೆ ಹಾಕಪ್ಪ. ಇವಾಗ ಅಂತ ಅರ್ಜೆಂಟ್ ಏನಿದೆಯಮ್ಮ? ಅವಳ ಆಮೇಲೆ ಹಾಕೋತಾಳೆ ಬಿಡು. ಅಷ್ಟಕ್ಕೂ ಫಂಕ್ಷನ್ ಅಲ್ಲಿ ಆಗೋಯ್ತಲ್ವಾ? ಫಂಕ್ಷನ್ ಆದ್ರೆ ಏನಂತೆ, ತಪ್ಪೇ ಏನೂ ಇಲ್ಲ. ನೆಕ್ಲೆಸ್ ಹಾಕ್ರಿ. ಈ ಫಂಕ್ಷನ್ ಅಲ್ಲಿ ನಿಹಾರಿಕಾ ಒಂದು ವಿಷಯದಲ್ಲಿ ತುಂಬಾ ಡಿಸಪಾಯಿಂಟ್ ಆದ್ಲು. ನೆಕ್ಲೆಸ್ ಹಾಕ್ತೆ ಅಂದ್ರೆ ಸಂತೋಷ ಪಡ್ತಾಳೆ. ಹೆಂಡತಿ ಆಗೋಳ್ಗೆ ಗಿಫ್ಟ್ ಕೊಡೋದಿಕ್ಕೆ ಯಾಕೋ ಇಷ್ಟೊಂದು ನಾಚಿಕೆ ಪಡ್ತಿದ್ಯಾ? ಬಳೆನೂ ನಾನೇ ಹಾಕ್ಬೇಕು, ನೆಕ್ಲೆಸ್ನು ನಾನೇ ಹಾಕ್ಬೇಕು. ಅಷ್ಟಕ್ಕೂ ಏನಿದು? ನಾಳೆ ಸೀರೆ ಉಡ್ಸು ಅಂದ್ರು, ಬಟ್ಟೆ ಒಗಿ ಅಂದ್ರು ಮಾಡ್ಬೇಕು ಮಾಮ. ಇದ ನಿಮ್ ಮಾತು ನಿಲ್ಲಿಸ್ತೀರಾ? ಶ್ರೀಕರ್, ಅಮ್ಮ ಹೇಳಿದನ್ ಮಾಡು. ಹಾ, ನನ್ ವಿಷಯಕ್ಕೆ ಬಂದ್ರೆ ಯಾಕೆ 2 ಹೆಜ್ಜೆ ಹಿಂದೆ ಹೋಗ್ತಿರೋ ನನ್ಗೆ ಅರ್ಥನೇ ಆಗಲ್ಲ. ಸುಮ್ನೆ ನೋಡ್ಬೇಡಿ, ಬೇಗ ನೆಕ್ಲೆಸ್ನ ನನಗ್ ಹಾಕಿ. ಚಪ್ಪಾಳೆ ಚಪ್ಪಾಳೆ. ನನಗೋಸ್ಕರ ಕಷ್ಟಪಟ್ಟು ನೆಕ್ಲೆಸ್ ತಗೊಂಡ್ ಬಂದಿದ್ಯಾ. ಯಾಕೆ ಚಪ್ಪಾಳೆ ಹೊಡಿತಿಲ್ಲ ಅವನಿ? ಕಮ್ ಆನ್ ಅವನಿ. ಲೇ, 3 ಗಂಟೆ ಹಾಕೋತಾರ, ಇನ್ನೂ ಎಷ್ಟೊತ್ತೋ? ಬೇಗ ಹಾಕು. ನಿನ್ ಕತ್ತಲ್ಲಿ ಆಫ್ಟರ್ ಆಲ್ ನೆಕ್ಲೆಸ್ ಇದೆ, ನನ್ ಕತ್ತಲ್ಲಿ ತಾಳಿನೇ ಇದೆ ಅಂತ ಅಲ್ವಾ ಆ ನಗುಗರ್ಥ? ಇನ್ನೊಂದು ಅವಕಾಶ ನೋಡ್ಕೊಂಡು ಅದನ್ನ ಕಿತ್ತಾಕ್ತೀನಿ. ಎಲ್ಲ ಆದಾಗಿನಾ? ಇನ್ನೂ ಏನಾದ್ರೂ ಇದೆಯಾ? ಏನೂ ಇಲ್ಲ ಬಿಡು. ಹಾಗಾದ್ರೆ ಹೊರಡೋಣ ಬನ್ನಿ. ಶ್ರೀಕರ್, ನೀನ್ ಯಾವಾಗ ಬರ್ತೀಯಪ್ಪ? 10 ದಿನಕ್ಕೆ ಅಂತ ಬಂದಿದ್ದಾರೆ. 2 ದಿನಾನೇ ಆಗಿದೆ. ಆಗ್ಲೇ ಕೇಳ್ತಿದ್ದೀರಲ್ಲ, ಯಾಕತ್ತೆ? ಮಧ್ಯದಲ್ಲಿ ಒಂದ್ಸಲ ಬಂದ್ರೆ ಚೆನ್ನಾಗಿರುತ್ತಲ್ಲಮ್ಮ. ಇನ್ 2 ದಿನ ಬಿಟ್ಟು ಬರ್ತೀವಿ ಮಾವ. ಗಂಡ ಆಗೋನ್ ಜೊತೆ ನನ್ನ ಮಗಳು ಆರಾಮಾಗಿ 4 ದಿನ ಓಡಾಡ್ಲಿ ಬಿಡಿ ಅಣ್ಣ. ಸರಿನಮ್ಮ. ಆದ್ರೂ ಮದ್ವೆಗ್ ಮುಂಚೆ ಹುಡುಗಿ ಮನೇಲಿ ಹುಡುಗ ಜಾಸ್ತಿ ದಿನ ಇರೋದು ಒಳ್ಳೆ ಸಂಪ್ರದಾಯ ಅಲ್ಲ. ನಾವೇನ್ ಸಂಪ್ರದಾಯ ಮೀರಿ ನಮ್ಮ ಮಗಳನ್ನ ಊರ್ ಸುತ್ತೋದಕ್ ಬಿಟ್ಟಿಲ್ಲ. ಸಂಪ್ರದಾಯದ ಬಗ್ಗೆ ನಮಗೆ ಹೇಳಕ್ ಬರ್ಬೇಡ. ಅಷ್ಟಕ್ಕೂ ಈ ಅವನಿ ನಮ್ ವಿಷಯದಲ್ಲಿ ತಲೆ ಹಾಕ್ದೇನೆ ಮಿತಿಯಲ್ಲಿ ಇರು ಅಂತ ಹೇಳಿ ಬೀಗ್ರೆ. ಅವನಿ, ನೀನೇನು ಮಾತಾಡ್ಬೇಡಮ್ಮ. ಬೀಗ್ರೆ, ಮದ್ವೆ ಮುಹೂರ್ತದ ವಿಷಯ ಏನಾಯ್ತು? ಮೊನ್ನೆ ಪುರೋಹಿತರ ಜೊತೆ ಇವ್ರು ಮಾತಾಡಿದ್ರು. 10 ದಿನ ಆದ್ಮೇಲೆ ಮುಹೂರ್ತ ನೋಡಬಹುದು ಅಂತ ಹೇಳಿದ್ರಂತೆ. ಎಷ್ಟೋ ದಿನಗಳಿಂದ ಕಾಯ್ತಿರೋ ದಿನ ಹತ್ರದಲ್ಲೇ ಕಾಣಿಸ್ತಾ ಇದೆ. ಅದೇನೋ ಬೇಗ ಆಗೋದ್ರೆ ಮನೇಲಿರೋ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸರಿ ಸರಿ, ಹೊರಡೋಣ ಬನ್ನಿ.
ಬನ್ನಿ. ಈ ಸಲ ಲಕ್ ನಿನಗ್ ಫೇವರ್ ಮಾಡಿ ಅತ್ತೆ ನೆಕ್ಲೆಸ್ನ ಮರ್ತೋಗಿ ಬಂದ್ರು. ಎಲ್ಲ ಸಲನೂ ಹೀಗೆ ಆಗತ್ತೆ ಅಂತ ಅನ್ಕೋಬೇಡ. ಏನಾಯ್ತು? ಯಾಕೆ ನಗ್ತಿದ್ಯಾ? ನಾನು ಅಂಥ ದೊಡ್ಡ ಜೋಕ್ ಏನ್ ಹೇಳ್ದೆ ಅಂತ. ಆಂಟಿ ಅವರು ನೆಕ್ಲೆಸ್ನ ಮರ್ತಿರ್ಲಿಲ್ಲ ನಿಹಾರಿಕಾ. ಅವ್ರು ಮರ್ತೋಗಿದ್ರು ಅನ್ನೋ ಭ್ರಮೆನ ಕಲ್ಪಿಸ್ದೆ. ವಾಟ್? ಎಸ್, ಎಲ್ರೂ ನಿಮ್ಮನೆಗೆ ಬರೋದಕ್ಕೆ ಹೊರಟ್ರು. ಆ ಸಮಯದಲ್ಲಿ ದೇವ್ರು ನನಗೆ ಯಾವ ತರ ಅವಕಾಶ ಕೊಟ್ಟ ಅಂದ್ರೆ, ಏನ್ರಿ ನಾನು 1 ನಿಮಿಷ ಬರ್ತೀನಿ. ಏನಾಯ್ತು ವೇದ? ದೇವ್ರ ಮನೆಯಿಂದ ಕುಂಕುಮ ತರೋಣ ಅಂತ ಅನ್ಕೊಂಡಿದ್ದೆ, ಮರ್ತೋಯ್ತ್ರಿ. ಆಯ್ತು, ಹೋಗ್ ತಗೊಂಬ. ಏನಾಯ್ತಾ ಆಂಟಿ? ಕುಂಕುಮ ಮರ್ತೋಗಿದ್ದೆ ಅಮ್ಮ. ಹೋಗ್ ಬರ್ತೀನಮ್ಮ. ಹಾ, ಹಾಂಗ್ ನಡೆದಿರತ್ತೆ ಅಂತ ನಿನ್ನಿಂದ ಊಹಿಸೋದಕ್ಕೂ ಆಗ್ಲಿಲ್ಲ ಅಲ್ವಾ? ದೇವ್ರು ನನ್ ಕಡೆನೇ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಏನ್ ಬೇಕು ಹೇಳು? ಹಾಗಾದ್ರೆ ನೀನ್ ಬರ್ತಿರೋ ವಿಷಯ ಶ್ರೀಕರ್ ಅವ್ರಿಗೆ ಮೊದಲೇ ಗೊತ್ತಿದ್ರು ಕೂಡ ನಿನ್ ಬಗ್ಗೆ ಯೋಚನೆ ಮಾಡ್ತಿರೋ ಹಾಗೆ ನಾಟಕ ಮಾಡ್ತಿದ್ರು ಅಂತಾಯ್ತು. ಶ್ರೀಕರ್ ಅವ್ರಿಗೆ ಮೊದ್ಲೇ ಹೇಳ್ಬಿಟ್ರೆ ಯಾವ್ದಾದ್ರೂ ಕ್ಷಣದಲ್ಲಿ ಬಾಯ್ ಬಿಡ್ತಾರೆ ಅಂತ ಅವರು ಕೂಡ ಹೇಳಲಿಲ್ಲ. ನಾನ್ ಗೆಸ್ ಮಾಡಿದ ಹಾಗೆ ಅತ್ತೆಯವರು ಫೋನ್ ಮಾಡಿದ್ರು. ಅವ್ರು ಮಾಡ್ಲಿಲ್ಲ ಅಂದ್ರು ನಾನೇ ಬರ್ತಿದ್ದೆ. ನಿಂಗಿಂತ ಮೊದಲು ಶ್ರೀಕರ್ ಅವ್ರನ್ನ ನಾನೇ ಜಾಲರಿನಲ್ಲಿ ನೋಡ್ದೆ. ಅದಕ್ಕೆ ಹೇಳ್ತಾರೆ, ಸಿಗ್ಬೇಕಾಗಿರೋದು ಹೇಗಾದ್ರೂ ಸಿಗತ್ತೆ, ಸಿಗ್ಬಾರ್ದು ಅನ್ನೋದು ತಪಸ್ಸು ಮಾಡಿದ್ರೂ ಸಿಗೋದಿಲ್ಲ ಅಂತ. ನಾನ್ ಬಯಸ್ದ ಹಾಗೆ ಆಯ್ತು. ಇನ್ನು ನೀನು ತಲೆಯಿಂದ ಕಾಲ್ವರೆಗೂ ಒಡವೆಗಳನ್ನ ಹಾಕಿಸ್ಕೊಂಡ್ರು ನಂಗೇನು ಪ್ರಾಬ್ಲಮ್ ಇಲ್ಲ. ಮೈ ತುಂಬಾ ಉರಿತಾ ಇದೆ ಅಲ್ವಾ? ಅಷ್ಟಂತೂ ಉರಿಯತ್ತೆ ಬಿಡು. ಬಾಯ್. ಇಷ್ಟು ಹೊತ್ತು ನೀವಿಬ್ರೆ ಏನ್ ಮಾತಾಡ್ತಾ ಇದ್ರಿ? ಏನೂ ಇಲ್ಲ. ನಿಹಾರಿಕಾ ಹಬ್ಬದ ವಿಶೇಷಗಳನ್ನ ಹೇಳ್ತಾ ಇದ್ಲು, ಕೇಳಿಸ್ಕೊಳ್ತಾ ಇದ್ದೆ. ಇಷ್ಟೊತ್ತು ಸಂತೋಷವಾಗಿದ್ದೆ, ಅಷ್ಟ್ರಲ್ಲಿ ಏನಾಯ್ತಮ್ಮ? ನಾನ್ ಚೆನ್ನಾಗೇ ಇದ್ದೀನತ್ತೆ. ಹಾಗಾದ್ರೆ ಹೊರಡ್ತೀವಿ. ಸರಿ.